1:5 ಅನುಪಾತದಲ್ಲಿ ಉದ್ಯೋಗವನ್ನ ಭರ್ತಿ ಮಾಡಬೇಕು. ಕೇವಲ ಹೈದರಾಬಾದ್ ಕರ್ನಾಟಕದ ಭಾಗದ ಮಾತ್ರ ಉದ್ಯೋಗವನ್ನ ಸೃಷ್ಟಿ ಮಾಡಿ ನೇಮಕಾತಿ ಮಾಡಿ ಇನ್ನು ಉಳಿದಂತಹ ಕಿತ್ತೂರು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕದ ಭಾಗಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಸರಿಪಡಿಸಬೇಕು ಈ ಸರ್ಕಾರಗಳು ಅಂತೇಳಿ ನಾವು ಹೋರಾಟ ಸಮಿತಿಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಉದ್ಯೋಗದಲ್ಲಿ 1,57,000 ಜನ ಉದ್ಯೋಗನ ಕಾಲ್ ಮಾಡಿದ್ರೆ ಕೇವಲ 32,000 ಜನ ಮಾತ್ರ ಭರ್ತಿ ಮಾಡ್ಕೋತಾರೆ. ಇನ್ನು ಉಳಿಕೆ ಭಾಗವನ್ನ ಖಾಲಿ ಬಿಡ್ತಾರೆ. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ 18% ಮಾತ್ರ ಜನಸಂಖ್ಯೆ ಇದೆ. ನಾವು ಉಳಿದಂತ ಕರ್ನಾಟಕದಲ್ಲಿ 82% ಜನಸಂಖ್ಯೆ ಇದ್ದೀವಿ. ಆಮೇಲೆ ಬಡ್ತಿನಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಉಪಾಧ್ಯಕ್ಷರುಗಳಾದಂತ ಕೋನಪ್ಪ ರೆಡ್ಡಿ ಅವರು ಮತ್ತೆ ನಮ್ಮ ನಾಗರಾಜನವರು ಮಾತಾಡ್ತಾರೆ. ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಏನಾರ ತೀರ್ಮಾನ ತಗೊಳ್ಳದಲ್ಲ ಇದ್ರೆ ಹೈದರಾಬಾದ್ ಕರ್ನಾಟಕದ ಏನು ಭಾಗಗಳಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳಿಗೆ ಇವತ್ತು ಬಿಬಿಎಂಪಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಬಿಡಿಎ ಇರ್ಬೋದು ಮತ್ತು ಇನ್ನು ಹಲವಾರು ಸ್ಥಳೀಯ ಸಂಸ್ಥೆಗಳಿಗೆ ಆ ಭಾಗದಲ್ಲಿ ಬಂದು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ರಿಗೆ ಅವಕಾಶ ಕೊಡೋದಕ್ಕೆ, ಉದ್ಯೋಗಾವಕಾಶ ಕೊಡುವಂಥದ್ದು ಅವಕಾಶ ಇಲ್ಲ. ಆದರೂ ಕೂಡ ಸರ್ಕಾರ ಆ ಭಾಗದ ಸಚಿವರನ್ನ ಕಮಿಟಿನಲ್ಲಿ ಇರೋದ್ರಿಂದ, ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಚಿವರೇ ಆ ಕಮಿಟಿಯಲ್ಲಿ ಇರೋದ್ರಿಂದ ಅವರು ಹೆಚ್ಚಿನ ಭಾಗದ ಈ ಭಾಗಕ್ಕೆ ಒಂದು ಒತ್ತಾಯವನ್ನು ಮಾಡಿ ನಮಗೆ ಉದ್ಯೋಗದಲ್ಲಿ ಅವಕಾಶವನ್ನ ವಂಚಿತವಾಗ್ತಾ ಇದ್ದಾರೆ. ಅದಕ್ಕೆ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಭಾಗ ಬಿಟ್ಟು ಜೊತೆಲಿ ಅವ್ರಿಗೂ ಕೂಡ ಮೀಸಲಾತಿ ನೀಡ್ಲಿ. ನಾವು ಮೀಸಲಾತಿ ಬಗ್ಗೆ ಯಾವುದೇ ಕಾರಣದಿಂದ ವ್ಯತ್ಯಾಸ ಇಲ್ಲ. ನಮ್ಮ ಭಾಗಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅಂತ ಹೇಳೋದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ.